ಸ್ನೇಹಿತರೆ, ಇದು ಸಿರ್ಸಿಯಿಂದ ಕುಮಟಾ ರೋಡು. ಅಂದರೆ ಸಿರ್ಸಿಯಿಂದ ಕುಮಟಾ ರೋಡಿಗೆ ಹೋಗ್ತಾ ಇರುವಂಥ ಒಂದು ರೋಡು. ಆದರೆ ಇಲ್ಲಿ ಒಂದು ವಿಶೇಷತೆ ಏನು ಗೊತ್ತಾ? ಸಿರ್ಸಿಯಿಂದ ಒಂದು 20 ಕಿಲೋಮೀಟ್ರ್ ಆದಮೇಲೆ, ಒಂದು 20ರಿಂದ 22 ಕಿಲೋಮೀಟ್ರ್ ಆದಮೇಲೆ ದೇವಿಮನೆ ಘಾಟ್ ಸಿಗುತ್ತೆ. ಸಾಮಾನ್ಯವಾಗಿ ಬಹಳಷ್ಟು ಜನರಿಗೆ ಗೊತ್ತಿರ್ಬೋದು, ಆ ರೋಡಲ್ಲಿ ಹೋದವರಿಗೆ, ಕುಮಟಾಕ್ಕೆ ಹೋದವರಿಗೆಲ್ಲ ಗೊತ್ತಿರ್ಬೋದು. ದೇವಿಮನೆ ಘಾಟು ಒಂದು ದೊಡ್ಡ ಘಾಟು. ಅಂದರೆ ಅದು ಸಿಕ್ಕಾಪಟ್ಟೆ ದೊಡ್ಡ ಫಾರೆಸ್ಟು ಮತ್ತು ಘನ ಜಂಗಲ್, ಅಂದರೆ ಅಷ್ಟು ದಟ್ಟವಾದ ಅರಣ್ಯ ಅಲ್ಲಿ. ಇದು ದೇವಿಮನೆ ಘಾಟು ಮೊದಲು ಈ ಸುಮಾರು ಒಂದು 10 ವರ್ಷ 20 ವರ್ಷದ ಹಿಂದೆಲ್ಲ ತುಂಬಾ ಚೆನ್ನಾಗಿತ್ತು. ಅಂದರೆ ದೊಡ್ಡ ಘಾಟ್ ಆಗಿತ್ತು. ಆದರೆ ಇತ್ತೀಚೆಗೆ ತುಂಬಾ ಬೇಜಾರಾಗುತ್ತೆ ನನಗೆ. ಅದಕ್ಕೆ ನಾನು ವೀಡಿಯೋ ಮಾಡಿದೆ. ಎಷ್ಟು ಬೇಜಾರಾಯಿತು ಗೊತ್ತಾ? ನೋಡಿ, ಅಲ್ಲೆಲ್ಲ ಕಾಣಿಸ್ತಿರ್ಬೋದು. ಈ ಕರ್ವಿಂಗ್ ರೋಡು ಮೊದಲು ಎಷ್ಟು ದೊಡ್ಡದಾಗಿ ಎಷ್ಟು ದೊಡ್ಡದಾಗಿ ಘಾಟಾಗಿತ್ತು ಗೊತ್ತಾ? ಈಗೆಲ್ಲ ಅಗದು ಮರ, ಒಂದು ರೋಡ್ ಅಗಲ ಮಾಡೋದು, ದೊಡ್ಡ ಮಾಡೋದ್ರಿಂದ ಆಲ್ಮೋಸ್ಟ್ ಎರಡೂ ಸೈಡಲ್ಲೂ ಇದು ದೇವಿಮನೆ ಟೆಂಪಲ್ಲಿಗೆ, ಅಲ್ಲಿ ದೇವಿಮನೆ ಘಾಟ್ ಹತ್ತಿರ ಒಂದು ಟೆಂಪಲ್ ಇದೆ. ಆ ಟೆಂಪಲ್ಲು ಆಮೇಲೆ ಆ ಕಡೆ ಈ ಕಡೆ ಎರಡೂ ಕಡೆನೂ ಏನಿಲ್ಲ ಅಂದರೆ 2 ಫೂಟ್ 3 ಫೂಟ್ ಅಗದು ರೋಡ್ ದೊಡ್ಡ ಮಾಡೋದು ಒಂದು ನಿಜ ಬೇಕು ಡೆವಲಪ್ ಮಾಡಲಿಕ್ಕೆ. ಆದರೆ ಇಷ್ಟೆಲ್ಲ ಆಗದಾಗ ಎಷ್ಟು ಮರ ಹೋಗಿರುತ್ತೆ ನೋಡಿ. ಅಲ್ಲೇ ಎರಡೂ ಸೈಡು ಅಗದಿದ್ದಾರಲ್ವ, ಬೇಜಾರಾಯಿತು ನನಗೆ. ಅದಕ್ಕೆ ನಾನು ಒಂದು ಸಣ್ಣ ವೀಡಿಯೋ ಮಾಡಿದೆ. ನನಗೆ ಮಾಡಲೋ ಬೇಡವೋ, ವೀಡಿಯೋ ಹಾಕಬೇಕೋ ಬೇಡವೋ ಗೊತ್ತಾಗ್ತಿಲ್ಲ. ಆದರೂ ನಾನು ಮಾಡಿದ್ದೀನಿ. ನನಗೆ ಯಾಕೋ ತುಂಬ ಬೇಜಾರಾಯಿತು. ಇಷ್ಟು ಒಳ್ಳೆ ಕಾಡನ್ನು ಅಗದು, ಅಂದರೆ ಮರವಂತೂ ತೆಗಿತಾರಲ್ವ, ಸಾವಿರಾರು ಮರಗಳು ಹೋಗುತ್ತೆ. ಎರಡೂ ಸೈಡು 1 ಫೂಟ್ 2 ಫೂಟ್ ಅಗಲ ಮಾಡಿದಾಗ, ಮೊದಲು ಸಿಂಗಲ್ ರೋಡ್ ಇತ್ತು, ಈಗ ಡಬಲ್ ರೋಡ್ ಮಾಡ್ತಾ ಇದ್ದಾರೆ. ಜಂಗಲ್ ಅಂದರೆ ಎಷ್ಟು, ಅಲ್ಲಿ ಔಷಧಿ ಒಡವೆ ಮರಗಳು ತುಂಬಾ ಇವೆ ದೇವಿಮನೆ ಘಾಟಲ್ಲಿ. ಅಂದರೆ ಒಂದಕ್ಕಿಂತ ಒಂದು ಮರಗಳು, ಒಳ್ಳೊಳ್ಳೆ ಔಷಧೀಯ ಮರಗಳು ಇವೆ. ದಟ್ಟವಾದ ಅರಣ್ಯ. ಈಗಂತೂ ತುಂಬಾ ಕಡಿಮೆ ಆಗಿದೆ, ಬೆಳಗ್ಗೆ ಕಾಣಿಸ್ತಾ ಇದೆ. ಮೊದಲೆಲ್ಲ ಕತ್ತಲು, ದಟ್ಟವಾದ ಒಂಥರ ಕಪ್ಪು, ಯಾವಾಗಲೂ ಕತ್ತಲೇ ಇದ್ದಂಗೆ ಕಾಣಿಸ್ತಿತ್ತು. ನೋಡಿ ಹೆಂಗೆ ಅಗದಿದ್ದಾರೆ ಅಂತ. ಕರ್ವಿಂಗ್ ರೋಡ್, ಈ ಕರ್ವಿಂಗೇ ಕಾಣಿಸಲ್ಲ ಎಲ್ಲ, ಅಂದರೆ ಕಡಿಮೆ ಆಗಿಬಿಟ್ಟಿದೆ ಕರ್ವಿಂಗ್. ಮೊದಲು ಇಷ್ಟು ಡೀಪ್ ಇದರಲ್ಲಿ ಕಾಣಿಸ್ತಿತ್ತು, ಒಂದು ಮೇಲಿಂದ ಕೆಳಗಿಳಿಯೋ ತನಕ ಎಷ್ಟು ಹೊತ್ತಾಗ್ತಿತ್ತು. ಆದರೆ ಈ ಥರ ಕರ್ವಿಂಗಿಂದ ಈಗ ಏನೂ ಇಲ್ಲ, ಕಾಡು ಎಲ್ಲ ಅಗದು ಮರ ಅಂತೂ ತುಂಬಾ ಹೋಗಿದೆ ಅನಿಸುತ್ತೆ. ಅಗದ ಮೇಲೆ ಅದು ನೋಡಿ ಲ್ಯಾಂಡ್ ಸ್ಲೈಡ್. ಆಮೇಲೆ ಮೇನ್ ಪ್ರಾಬ್ಲಮ್ ಮಳೆಗಾಲದಲ್ಲಿ ಲ್ಯಾಂಡ್ ಸ್ಲೈಡ್ ಆಗದೆ ಇರುತ್ತಾ. ಈ ಥರ ಇಷ್ಟು ಚೆನ್ನಾಗಿರೋ ಕಾಡನ್ನು ರೋಡ್ ಮಾಡೋದಕ್ಕೋಸ್ಕರ ಈ ಥರ ಮಾಡ್ತಾರಲ್ಲ, ಬೇಜಾರಾಗುತ್ತೆ. ಯಾರು ಹೇಳೋದು ಹೇಳಿ? ಇಂಥದ್ದು ಮಾಡೋರಿಗೆ ನಾವಂತೂ ಏನೂ ಹೇಳೋಕ್ಕಾಗಲ್ಲ. ನಮ್ಮ ಕೈಯಲ್ಲಿ ಏನಿದೆ ಹೇಳಿ, ಮಾಡೇ ಮಾಡ್ತಾರಲ್ವ. ನೋಡಿ ಇಲ್ಲಿ ಈ ಥರ ಹಿಂಗೆ ಕರ್ವಿಂಗ್ ಬರುತ್ತೆ, ಹಿಂಗೆ ಕಾಣಿಸುತ್ತೆ ನೋಡಿ. ಮುಂದ್ಗಡೆ ಮೇಲಿಂದ ಕೆಳಗಡೆದು ಎಲ್ಲ ಕಾಣಿಸುತ್ತೆ. ಮೇಲೆ ಬರ್ತಾ ಇರೋ ಬಸ್ಗಳು, ಗಾಡಿಗಳು, ಅಥವಾ ಕೆಳಗೆ ಹೋಗ್ತಾ ಇರೋದೆಲ್ಲ ಕರ್ವಿಂಗಲ್ಲಿ ಕಾಣಿಸುತ್ತೆ. ಸುತ್ತಮುತ್ತಲು ಘನ ಒಂಥರ ದಟ್ಟವಾದ ಅರಣ್ಯ. ಕಾಡು ಪ್ರಾಣಿಗಳಿಗಂತೂ ಇದು ಒಳ್ಳೆ ಜಾಗ, ಒಳ್ಳೆ ಕಾಡು. ಆದರೆ ಇತ್ತೀಚೆಗೆ ಕಾಡು ಪ್ರಾಣಿಗಳು ಅದಕ್ಕೆ ಇರ್ಬೋದು, ಹೀಗೆಲ್ಲ ಕಾಡು ಅಗದು ಕಟ್ ಮಾಡಿ ಈ ಥರ ರೋಡನ್ನೆಲ್ಲ ಮಾಡಲಿಕ್ಕೆ ಅಂತ ನೋಡಿ ಎಲ್ಲ ಅಗದಿದ್ದು, ಸೈಡಿಗೆಲ್ಲ ಅಗದು ದೊಡ್ಡ ಮಾಡಿ ರೋಡನ್ನು. ಕಾಡು ಪ್ರಾಣಿಗಳು ಸಹ ಈಗ ಊರ ಕಡೆಗೆ ಬರ್ತಾ ಇವೆ. ನಮ್ಮೂರ ಕಡೆನೇ ಹೇಳ್ತಾರೆ, ನಮ್ಮ ಮನೆಯಿಂದ ಇದು ಭಾಳ ಹತ್ತಿರ ಇದೆ ಈ ದೇವಿಮನೆ ಘಾಟು. ನಮ್ಮ ಕಡೆ ಎಲ್ಲ ಹೇಳ್ತಾರೆ, ಈಗ ಸಾಮಾನ್ಯ ಆಗಿಬಿಟ್ಟಿದೆ ಈ ಒಂದೊಂದು ಚಿರತೆ ಬರೋದು, ಅಥವಾ ಹುಲಿ ಬರೋದು, ಸಣ್ಣ ಹುಲಿ ಮರಿಗಳು ಅಥವಾ ಚಿರತೆ ಬರೋದು. ಕಾಡೆಮ್ಮೆಗಳಂತೂ ಆ್ಯಕ್ಚುಲಿ ಈಗೊಂದು ನಾನು ಊರಿಗೆ ಹೋದಾಗ ನಮ್ಮ ಮನೆ ಮಕ್ಕಳೆಲ್ಲರೂ ಸೇರಿ ಬೆಳಗ್ಗೆ ಹೆಂಗೆ ಮಾರ್ನಿಂಗ್ ವಾಕ್ ಹೆಂಗಿರುತ್ತೆ ವ್ಯೂ ನೋಡೋಕ್ಕೆ ಅಂತ ವಾಕಿಂಗ್ ಹೋಗಿದ್ದರು. ಬೆಟ್ಟ ಗುಡ್ಡಗಳನ್ನು ಓಡಾಡ್ಕೊಂಡು ಬರೋಣ, ನಮ್ಮೂರು ಬೆಟ್ಟ ಗುಡ್ಡ ನೋಡ್ಕೊಂಡು ಬರೋಣ ಅಂತ. ಅಲ್ಲಿ 5-6 ಕಾಡು ಎಮ್ಮೆಗಳು ಹೋಗ್ತಾ ಇದ್ದಿದ್ದನ್ನು ನೋಡಿದ್ದಾರೆ. ಅಂದರೆ ಅವೆಲ್ಲ ಈಗೇನು ಗೊತ್ತಾ, ಈ ಥರ ಕಾಡೆಲ್ಲ ಕಡಿಮೆ ಆಗಿರೋದ್ರಿಂದ ಎಲ್ಲ ಊರಿಗೆ ಬರ್ತಾ ಇವೆ. ಅದರಲ್ಲೂ ಚಿರತೆಗಳೆಲ್ಲ ಬಂದರೆ ಹೇಗಿರ್ಬೋದು ಹೇಳಿ, ಲೆಕ್ಕ ಹಾಕಿ. ಇಂಥ ದೊಡ್ಡ ಕಾಡನ್ನೆಲ್ಲ ತೆಗೆದ್ರೆ ಮತ್ತು ಕಾಡು ಪ್ರಾಣಿಗಳಂತೂ ಸಹಜ ತಾನೇ ನಾಡಿಗೆ ಬರೋದು. ತುಂಬಾ ಬೇಜಾರಾಯಿತು ನನಗೆ. ಅದಕ್ಕೆ ನಾನು ಹೀಗೆ ವಿಡಿಯೋ ಮಾಡ್ತಾ ಹೋದೆ, ಒಂದು ಸ್ವಲ್ಪನೇ ಆ ಕಡೆ ಈ ಕಡೆ ಎಲ್ಲ ನೋಡ್ತಾ. ನನಗೆ ಆ ದೇವಿಮನೆ ಘಾಟ್ ತುಂಬಾ ಇಷ್ಟ. ಸಣ್ಣಿರುವಾಗ ಯಾವಾಗಲೇ ಕುಮಟದ ಕಡೆ ಹೋಗುವಾಗಲೂ ಆ ದೇವಿಮನೆ ಘಾಟನ್ನು ಇಷ್ಟು ಎಂಜಾಯ್ ಮಾಡ್ತೀನಿ. ಅಂದರೆ ಅದೊಂಥರ ಕರ್ವಿಂಗ್ ರೋಡು. ಈ ಕರ್ವಿಂಗ್ ಘಾಟ್ ಅಂತ ಅನಿಸೋದೇ ಇಲ್ಲ. ಆ್ಯಕ್ಚುಲಿ
ಸಹಜ. ಈಗ ಎಲ್ಲ ಕಡೆನೂ ಡೆವಲಪ್ ಆಗಬೇಕು. ಆ ಥರ ಸಿಂಗಲ್ ರೋಡ್ ಇದ್ದರೆ ಆಕ್ಸಿಡೆಂಟ್ ಆಗುತ್ತೆ ಅಂತ ದೊಡ್ಡ ದೊಡ್ಡ ರೋಡ್ ಮಾಡ್ತಾರೆ. ಆದರೆ ಇತ್ತೀಚೆಗೆ ದೊಡ್ಡ ರೋಡ್ ಮಾಡಿದರೂ ಏನು ಜನ ಮತ್ತೂ ಸ್ಪೀಡಾಗಿ ಹೋಗ್ತಾರೆ. ಅದರಿಂದ ಮತ್ತೆ ಆಕ್ಸಿಡೆಂಟ್ ಆಗೋದಂತೂ ಕಡಿಮೆ ಇಲ್ಲ ಅಂತ ನನ್ನ ಭಾವನೆ. ಅಂದರೆ ಮೊದಲಿಗಿಂತನೂ ಜಾಸ್ತಿ ರೋಡ್ ಚೆನ್ನಾಗಿದೆಯಲ್ಲ, ಅಗಲಾಗಿದೆ, ದೊಡ್ಡದಾಗಿದೆ ಅಂತ ಜನ ಇನ್ನೂ ಫಾಸ್ಟಾಗಿ ಹೋಗ್ತಾರೆ ಹೊರತು ಅವರಿಗೆ ಸಿಂಗಲ್ ರೋಡಲ್ಲಾದರೆ ಏನೋ ಎಚ್ಚರಿಕೆಯಿಂದ ಹೋಗ್ತಾ ಇರ್ತಿದ್ರು. ಯಾಕೆಂತಂದ್ರೆ ಒಂದು ಕಡೆಯಿಂದ ಗಾಡಿ ಬರ್ತಾ ಇರುತ್ತೆ, ಇನ್ನೊಂದು ಕಡೆಯಿಂದ ನಾವು ನಿಧಾನಕ್ಕೆ ಹೋಗಬೇಕು ಅಂತ, ಮತ್ತು ದೊಡ್ಡ ಘಾಟು ಸ್ವಲ್ಪ ಆರಾಮಾಗಿ ಹೋಗಬೇಕು ಅಂತಾದರೂ ಇರುತ್ತೆ. ಈಗೇನು ಅಷ್ಟೊಂದು ಘಾಟ್ ಇಲ್ಲ, ದೊಡ್ಡ ರೋಡ್ ಆಗಿಬಿಟ್ರೆ ಜನರು ಹೇಗೆ ಬೇಕೋ ಹಾಗೆ ಹೋಗ್ತಾರೆ. ಸ್ವಲ್ಪ ಎಚ್ಚರಿಕೆಯಿಂದ ಹೋಗಬೇಕು. ಆಕ್ಸಿಡೆಂಟ್ ಆಗೋದಂತೂ ನಿಲ್ಲತ್ತೆ ಅಂತ ಏನಿಲ್ಲ, ಇಷ್ಟು ದೊಡ್ಡ ರೋಡ್ ಮಾಡಿದರೂ ಸಹ. ನೋಡಿ ಎಲ್ಲ ಕಡೆ ಆಗದಿದ್ದಾರೆ. ಇದರಿಂದ ಮಳೆಗಾಲದಲ್ಲಿ ತುಂಬ ಅಪಾಯ ಗೊತ್ತಾ. ಎಷ್ಟೋ ಕಡೆ ನಾನು ನಮ್ಮೂರ ಕಡೆನೂ, ಅಲ್ಲಿ ಹೊನ್ನಾವರ ಕಡೆ ಎಲ್ಲ ಅಲ್ಲಿ ಒಂದು ಕಡೆ ತೋರಿಸ್ತಾ ಇದ್ರು, ನಾವು ನೋಡಿದ್ವಿ ಗಾಡಿಯಲ್ಲಿ ಬರುವಾಗ. ಲ್ಯಾಂಡ್ ಸ್ಲೈಡ್ ಆಗಿದ್ದು ದೊಡ್ಡ ಒಂದು ಗುಡ್ಡ, ಅದು ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ ಕಳೆದ ವರ್ಷ ತುಂಬಾ ಡೇಂಜರ್ ಆಗಿತ್ತು, ಎಲ್ಲ ನ್ಯೂಸಲ್ಲೆಲ್ಲ ಬರ್ತಾಯಿತ್ತು. ಇದೇ ಥರ ಒಂದೊಂದು ಕಡೆ ಕಟ್ಟಿಟ್ಟಿದ್ದಾರೆ ನೋಡಿ. ಅದೆಲ್ಲ ಏನು ತಡೆಯುತ್ತಾ ಮಳೆಯ ಆರ್ಭಟಕ್ಕೆ ಯಾವುದು ತಡೆಯಲ್ಲ. ನೇಚರಿಗೆ ನಾವು ಏನಾದರೂ ಅಪಾಯ ಮಾಡಿದರೆ ಅದರಿಂದ ನಮಗೆ ಅಪಾಯ ಆಗುತ್ತೆ. ಸ್ವಲ್ಪ ಜನ ಎಚ್ಚೆತ್ಕೊಳ್ಬೇಕು ಅಂತ ನನ್ನ ಭಾವನೆ. ನನಗೆ ಗೊತ್ತಿರೋದನ್ನು, ನನಗೆ ತಿಳಿದಿರೋದನ್ನು, ನನಗನ್ಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತು ನಾನೇನು ಜಾಸ್ತಿ ಹೇಳೋಕ್ಕಾಗಲ್ಲ. ನಂಗೆ ತುಂಬ ಬೇಜಾರಾಯಿತು ಅಂತ ನಾನು ಹೇಳಿದೆ. ಈ ಥರ ಎಲ್ಲ ಆಗುತ್ತಲ್ವ, ಇಷ್ಟು ಒಳ್ಳೆ ಕಾಡು ಕಡಿಯೋದ್ರಿಂದ ಆಲ್ಮೋಸ್ಟ್ 1,000-2,000 ಮರ ಅಂತೂ ಹೋಗಿರುತ್ತೆ. ಅದು ಅಷ್ಟು ಮತ್ತೆ ಹುಟ್ಟು ಬರುತ್ತಾ? ನಮಗೇ ತೊಂದರೆ ಅಲ್ವ ಈ ಥರ ಕಾಡು ಕಡಿದಾಗ. ರೋಡ್ ಮಾಡಲಿಕ್ಕೆ ಅಂತ ಎಷ್ಟೊಂದು ಕಾಡು ಕಡಿತಾರೆ. ತುಂಬ ಬೇಜಾರಾಗುತ್ತೆ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗೋಣ.